ಹೆಲೋ ಎವ್ರಿವಾನ್. ಈ ಮಂಗಳೂರು ಸ್ಟೈಲ್ ಚಿಕನ್ ಗೀ ರೋಸ್ಟ್ ನ ನೀವು ಒಂದ್ಸಲ ಆದ್ರೂ ಟ್ರೈ ಮಾಡಲೇಬೇಕು. ಅಂಡ್ ನಾನು ಸಹ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಇದಕ್ಕೆ ಹಾಕೋ ಮಸಾಲ ಆಗಿರ್ಬೋದು, ಟೇಸ್ಟ್, ಫ್ಲೇವರ್ ಎಲ್ಲವುದು ಡಿಫ್ರೆಂಟ್ ಆಗಿರುತ್ತೆ. ಅಂಡ್ ಇಂಪಾರ್ಟೆಂಟ್ ಪಾರ್ಟ್ ಅಂದ್ರೆ ಮಾಡ್ಕೊಳ್ಳೋದು ಸಹ ವೆರಿ ಈಸಿ. ಸೊ ವೆಲ್ಕಮ್ ಟು ದೇಸಿ ಈಟ್ ದೇಸಿ, ಐ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಸೊ ನಾವ್ ಲೆಟ್ಸ್ ಬಿಗಿನ್ ವಿತ್ ದ ಮ್ಯಾರಿನೇಷನ್. ಮೊದಲಿಗೆ 300 ಗ್ರಾಮ್ಸ್ ಅಷ್ಟು ಚಿಕನ್ ನ ತಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಸ್ಪೂನ್ ಅಷ್ಟು ಅರಿಶಿನ ಪುಡಿ, 1 ಸ್ಪೂನ್ ಅಷ್ಟು ಖಾರದ ಪುಡಿ, 1.5 ಸ್ಪೂನ್ ಅಷ್ಟು ಲೆಮನ್ ಜ್ಯೂಸ್, ಹಾಗೆ 1/4 ಕಪ್ ಅಷ್ಟು ಮೊಸರನ್ನ ಆಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂಡ್ ಇದನ್ನ ಮಿನಿಮಮ್ ಅಂದ್ರೂ 30 ಮಿನಿಟ್ಸ್ ಆದ್ರೂ ಮ್ಯಾರಿನೇಟ್ ಮಾಡಿ. ಟೈಮ್ ಇದ್ರೆ ಯು ಕ್ಯಾನ್ ಮ್ಯಾರಿನೇಟ್ ಇಟ್ ಫಾರ್ 1 hour ಆಲ್ಸೋ. ಅಂಡ್ ನೆಕ್ಸ್ಟ್ ಒಂದು 6 ಒಣಮೆಣಸಿನಕಾಯಿಗೆ ಬಿಸಿ ನೀರನ್ನ ಹಾಕಿ ಒಂದು 10 ನಿಮಿಷ ಬಿಡಿ. ಅಂಡ್ ಇದನ್ನ ಮಾಡ್ತಾ ನಿಮ್ಮ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಸೊ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಅಂಡ್ ಯು ವಿಲ್ ನಾಟ್ ಮಿಸ್ ಮೈ ಎನಿ ರೆಸಿಪಿ. ಓಕೆ, ಸ್ಟ್ರೈಟ್ ಆಗಿ ರೆಸಿಪಿನ ಸ್ಟಾರ್ಟ್ ಮಾಡ್ಬಿಡೋಣ. ಒಂದು ಪ್ಯಾನ್ ಗೆ ಒಂದು 3 ರಿಂದ 4 ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ, ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡು ಹಾಕಿ, ಜೊತೆಗೆ 2 ಕಡ್ಡಿಯಷ್ಟು ಕರಿಬೇವನ್ನ ಹಾಕಿ, ಅಂಡ್ ಈರುಳ್ಳಿ ಬೆನಿತಿದ್ದ ಹಾಗೆ ಇದಕ್ಕೆ ಮ್ಯಾರಿನೇಟ್ ಮಾಡ್ಕೊಂಡಿರೋ ಚಿಕನ್ ಆಡ್ ಮಾಡ್ಕೊಳ್ಳಿ. ಸೊ ಒಂದ್ಸಲ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಅಂಡ್ ಲಿಡ್ನ ಹಾಕಿ ಒಂದು 5 ರಿಂದ 6 ನಿಮಿಷ ಲೋ ಫ್ಲೇಮ್ ಅಲ್ಲೇ ಬಿಡಿ. ಸೊ ಚಿಕನ್ ಬೆನಿಯೋಷ್ಟ್ರಲ್ಲಿ ದ ಕಿಂಗ್ ಆಫ್ ದಿಸ್ ರೆಸಿಪಿನ ಮಾಡ್ಕೊಳ್ಳೋಣ. ಐ ಮೀನ್ ದ ಮೇನ್ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ ಗೆ ಒಂದು 10 ಮೆಂತೆ ಕಾಳು, 1/2 ಸ್ಪೂನ್ ಅಷ್ಟು ಪೆಪ್ಪರ್, ಕಾಳು ಮೆಣಸು, 1.5 ಸ್ಪೂನ್ ಅಷ್ಟು ಧನಿಯಾ, ಕೊತ್ತಂಬರಿ ಬೀಜ, 1 ಸ್ಪೂನ್ ಅಷ್ಟು ಜೀರಿಗೆ, 1 ಇಂಚಷ್ಟು ಚಕ್ಕೆ, 1 ಏಲಕ್ಕಿ, 4 ಲವಂಗನ ಆಡ್ ಮಾಡ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಸೊ ಎಲ್ಲಾ ಸ್ಪೈಸಸ್ ಇಂದ ಘಮ ಬರೋವರೆಗೂ ಲೋ ಫ್ಲೇಮ್ ಅಲ್ಲೇ ರೋಸ್ಟ್ ಮಾಡ್ಕೊಳ್ಳಿ. ಅರ್ಜೆಂಟ್ ಆಗಿ ಹೈ ಫ್ಲೇಮ್ ಅಲ್ಲಿ ಮಾಡ್ಕೊಳಕ್ ಹೋಗ್ಬೇಡಿ. ಈ ಸ್ಪೈಸಸ್ ಎಲ್ಲವುದು ಸೀದೋಗ್ಬಿಟ್ರೆ ಫ್ಲೇವರ್, ಟೇಸ್ಟ್ ಎಲ್ಲವುದು ಚೇಂಜ್ ಆಗ್ಬಿಡುತ್ತೆ. ತಣ್ಣಗಾದ ನಂತರ ಇದನ್ನ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಹಾಗೆ ಒಂದು 10 ರಿಂದ 12 ಬೆಳ್ಳುಳ್ಳಿ, 1.5 ಇಂಚಷ್ಟು ಅಲ್ಲ, ಜೊತೆಗೆ ನಾವು ಒಣಮೆಣಸಿನಕಾಯಿನ ಬಿಸಿ ನೀರಲ್ಲಿ ನೆನೆ ಇಟ್ಟಿದ್ವಲ್ವಾ, ಅದನ್ನು ಸಹ ಆಡ್ ಮಾಡ್ಕೊಳ್ಳಿ. ಸೊ ಸ್ಮೂತ್ ಆಗಿ ಇದನ್ನ ಗ್ರೈಂಡ್ ಮಾಡ್ಕೊಳ್ಳಿ. ಅಂಡ್ ಈ ನೀರನ್ನ ಯೂಸ್ ಮಾಡ್ಕೋಬಹುದು ನೀವು ಗ್ರೈಂಡ್ ಮಾಡ್ಬೇಕಾದ್ರೆ. ಈ ತರ ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೊಳ್ಳಿ. ಅಂಡ್ ಈ ಮಸಾಲಾನೇ ಈ ಚಿಕನ್ ಟೇಸ್ಟ್ ನ ಎನ್ಹಾನ್ಸ್ ಮಾಡೋದು. ಹಾಗಾಗಿ ಪರ್ಫೆಕ್ಟ್ ಮೆಷರ್ಮೆಂಟ್ ನಾವು ಫಾಲೋ ಮಾಡಿ. ಓಕೆ, ಒಂದು 5 ರಿಂದ 6 ನಿಮಿಷ ಆಗ್ತಿದ್ದ ಹಾಗೆ ಲಿಡನ್ನ ಓಪನ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ ಚಿಕನ್ ಬೆಂದಿದೆನೋ ಇಲ್ವೋ ಅಂತ. ಅಂಡ್ ಲೋ ಫ್ಲೇಮ್ ಅಲ್ಲೇ ನೀವು ಕುಕ್ ಮಾಡೋದ್ರಿಂದ ಪರ್ಫೆಕ್ಟ್ ಆಗಿ ಬೆಂದಿರುತ್ತೆ. ಅಂಡ್ ನೀರ್ ಹಾಕೋ ಅವಶ್ಯಕತೆ ಸಹ ಇರಲ್ಲ. ಅಂಡ್ ನೋಡಿದ್ರಲ್ವಾ, ಚಿಕನ್ ಸಹ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ. ಸೊ ಎಲ್ಲ ಚಿಕನ್ ಪೀಸಸ್ ನ ಒಂದು ಪ್ಲೇಟ್ ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡಿ. ನೆಕ್ಸ್ಟ್ ಈಗ ಅದೇ ಪ್ಯಾನ್ ಗೆ ಒಂದು 3 ಸ್ಪೂನ್ ಅಷ್ಟು ತುಪ್ಪನ ಹಾಕಿ, ಇಲ್ಲಿ ನಾನು ದೇಸಿ ಗೀನ ಯೂಸ್ ಮಾಡ್ತಾ ಇದ್ದೀನಿ. ಸೊ ತುಪ್ಪ ಯಾವ್ದು ಹಾಕ್ತೀರಿ ಅನ್ನೋದು ಸಹ ಮ್ಯಾಟರ್ ಆಗುತ್ತೆ. ಪ್ಯೂರ್ ತುಪ್ಪನ ಯೂಸ್ ಮಾಡಿದಾಗ ಫ್ಲೇವರ್ ಸಹ ತುಂಬಾನೇ ಚೆನ್ನಾಗಿರುತ್ತೆ ಚಿಕನ್ ಅಲ್ಲಿ. ಸೊ ಹಾಗಾಗಿ ಒಳ್ಳೆ ಘಮ ಘಮ ತುಪ್ಪನೇ ಯೂಸ್ ಮಾಡಿ. ನೆಕ್ಸ್ಟ್ ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲಾನ ಇದಕ್ಕೆ ಹಾಕಿ ಲೋ ಫ್ಲೇಮ್ ಅಲ್ಲೇ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಈ ತರ ಆದಾಗ್ಲೇ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ ಅಂತ ಅರ್ಥ ಮಸಾಲ ಎಲ್ಲವುದು. ಸೊ ಈ ತರ ಗೀ ಎಲ್ಲ ಸಪರೇಟ್ ಆಗುತ್ತೆ ಮಸಾಲಾದಿಂದ. ಆಗ ನೀವು ಈ ಬೆಂದಿರೋ ಚಿಕನ್ ನ ಇದಕ್ಕೆ ಆಡ್ ಮಾಡ್ಕೊಂಡು ಒಂದು ಒಳ್ಳೆ ಮಿಕ್ಸ್ ನ ಕೊಡಿ. ಅಂಡ್ ವೆರಿ ಇಂಪಾರ್ಟೆಂಟ್, ಫ್ಲೇಮ್ ನ ನೀವು ಲೋ ಅಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ. ಸೊ ಈ ಮಸಾಲ ಹೇಗ್ ಮಿಕ್ಸ್ ಮಾಡ್ಕೋಬೇಕು ನೀವು ಅಂದ್ರೆ, ಪ್ರತಿ ಒಂದು ಚಿಕನ್ ಪೀಸಸ್ಗೂ ಇಟ್ಕೊಂಡಿರ್ಬೇಕು. ಆ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫೈನಲ್ ಆಗಿ ಮರಿ ಇದೆ 2 ಕಡ್ಡಿಯಷ್ಟು ಫ್ರೆಶ್ ಕರ್ಬೇವ್ನ ಹಾಕಿ, ಹಾಗೆ 1 ಸ್ಪೂನ್ ಅಷ್ಟು ತುಪ್ಪನ ಹಾಕಿ ಒಂದು 30 ಸೆಕೆಂಡ್ಸ್ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ಕರ್ಬೇವಲ್ಲಿರೋ ಘಮ, ಹಾಗೆ ಫೈನಲ್ ಆಗಿ ತುಪ್ಪ ಹಾಕಿದೀವಲ್ವಾ, ಅದ್ರದ್ದು ಘಮ ಎಲ್ಲ ಸೇರಿ ಪರ್ಫೆಕ್ಟ್ ಆದ ಚಿಕನ್ ಗೀ ರೋಸ್ಟ್ ರೆಡಿ ಆಗ್ಬಿಡುತ್ತೆ. ಅಂಡ್ ಫೈನಲಿ ನಾನ್ ಹೇಳೋದೇನು ಅಂದ್ರೆ ತುಂಬಾನೇ ಟೇಸ್ಟಿ ಆಗಿರೋ ರೆಸಿಪಿ. ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ, ಒಂದ್ಸಲ ಟ್ರೈ ಮಾಡಿ ನೋಡಿ. ಅಂಡ್ ಟ್ರೈ ಮಾಡಿದ್ಮೇಲೆ ನಿಮ್ಗೆ ಹೇಗ್ ಅನಿಸ್ತು ಅಂತ ಮರೀದೆ ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಟ್ರೈ ದಿಸ್ ಅಂಡ್ ಎಂಜಾಯ್.